ಹಾಯ್ ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ ಏನು ಡಿಸ್ಕಸ್ ಮಾಡೋಣ ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಕ್ವಶನ್ ಪೇಪರ್ D2 ಸೀರೀಸ್ ರೀ. ಇವತ್ತು ನಡೆದಂಥ ಕ್ವಶನ್ ಪೇಪರ್ ಕೀ ಆನ್ಸರ್ಗಳನ್ನು ನೋಡೋಣ. ಡೇಟ್ 2/8/2026 2/8/2026 PC ಕೀ ಆನ್ಸರ್ಗಳನ್ನು ನೋಡ್ರಿ. ಕೀ ಆನ್ಸರ್ ನೀವು ಯಾವ ಕರೆಕ್ಟ್ ಹಾಕ್ಯಾರ ಎಂಬುದನ್ನು ಕರೆಕ್ಟಾಗಿ ನೋಡ್ರಿ. ಫಸ್ಟ್ ಒನ್, ಪ್ರತಿಯೊಂದು ಆಕೃತಿಯನ್ನ ಒಮ್ಮೆ ಮಾತ್ರ ಬಳಸಿಕೊಂಡು ಕೊಟ್ಟಿರುವ ಆಕೃತಿಯನ್ನ 3 ವರ್ಗಗಳನ್ನ ಗುಂಪುಗಳನ್ನಾಗಿ ಮಾಡಿ ಇದರೊಳಗೆ ಸರಿ ಆನ್ಸರ್ ಯಾವುದಂದ್ರ ಫೋರ್ತ್ ಒನ್ ಸರಿ ಆನ್ಸರ್ 4. ಸೆಕೆಂಡ್ ಒನ್, 2 ಪ್ರಶ್ನಾರ್ಥಕ ಚಿಹ್ನೆಯನ್ನ ಜಾಗದಲ್ಲಿ ಬರುವ ಸಂಖ್ಯೆಯನ್ನು ಗುರುತಿಸಿ. ಇಲ್ಲಿ ಯಾವ ಸಂಖ್ಯೆ ಬರ್ತೈತಿಪ್ಪ ಅಂತ ಕೇಳ್ತಾರೆ. ಸರಿಯಾದ ಉತ್ತರ ಈ ಆಗ್ತದ 68 ಬರ್ತದ. 68 ಬರ್ತದ್ರಿ. ಅದೇ ರೀತಿ 3, ಒಂದು ಶಂಕುವಿನ ಚಕ್ರ ಮೇಲ್ಮೈ ವಿಸ್ತೀರ್ಣವು 528 ಸೆಂಟಿಮೀಟರ್ ಹಾಗೂ ಅದರ ಓರೆ ಎತ್ತರ 12 ಸೆಂಟಿಮೀಟರ್ ಆಗಿದ್ದರೆ ಶಂಕುವಿನ ತ್ರಿಜ್ಯವು ಎಷ್ಟಾಗೈತೆ ಅಂತ ಕೇಳ್ತಾರೆ. ಸರಿಯಾದ ಉತ್ತರ ತ್ರಿಜ್ಯ ಎಷ್ಟಾಗ್ತದ 14 ಸೆಂಟಿಮೀಟರ್ ಆಗ್ತದ. ಸರಿಯಾದ ಉತ್ತರ ಯಾವುದಂದ್ರ ಫಸ್ಟ್ ಒನ್ ಸರಿಯಾದ ಉತ್ತರ. ಫೋರ್ತ್ ಒನ್, L ಎಂದರೆ ಪ್ಲಸ್, M ಎಂದರೆ ಮೈನಸ್ ಮತ್ತು N ಎಂದರೆ ಮೈನಸ್ ಎಂದಾದರೆ L9 M9 N1 = ಕ್ವಶನ್ ಮಾರ್ಕ್ ಹಾಕ್ಯಾರ. ಸರಿಯಾದ ಉತ್ತರ 4 ಏನಾಗತ್ತೆ ಅಂದ್ರೆ 1 ಆಗ್ತದ. ಫಸ್ಟ್ 1 ಆಗ್ತದ, -1 ಆಗ್ತದ. ಫಸ್ಟ್ 1 ಆನ್ಸರ್ ಸರಿಯಾದ ಉತ್ತರ. ಅದೇ ರೀತಿ ಫಿಫ್ತ್ ಒನ್ 5ನೇ ಪ್ರಶ್ನೆ ಚಿತ್ರ ನೋಡ್ರಿ. ಯಾವ ರೀತಿ ಪ್ಲಸ್ ಮೈನಸ್ ಇಂಟು ಡಿವೈಡ್ ಬೈ ಆಟ್ ಹ್ಯಾಶ್ ಐತಿ. ಇದರೊಳಗೆ ಸರಿಯಾದ ಉತ್ತರ ಯಾವ್ದು ಎಂಬುದನ್ನ ತಿಳಿಸ್ರಿ ಅಂತಾರ. ಸರಿಯಾದ ಉತ್ತರ ಫಸ್ಟ್ 1 ಆಗಿರ್ತದ ನೋಡ್ರಿ. ಫಸ್ಟ್ 1 ಸರಿಯಾದ ಉತ್ತರ ಆಗಿರ್ತದ. ನೆಕ್ಸ್ಟ್ ಒನ್ 6ನೇ ಪ್ರಶ್ನೆ, ಕೆಳಗಿನ ಸ್ತಂಭ ಲೇಖ ನಕ್ಷೆಯ ಮೂಲಕ ಮೈಸೂರು ಜಿಲ್ಲೆಯ ಬೇರೆ ಬೇರೆಯ ವರ್ಗಗಳಲ್ಲಿ ಉತ್ಪಾದನೆಯಾದ ರಾಗಿ ಬೆಳೆಯನ್ನ ಸೂಚಿಸುವಂತೆ 1000 ಕ್ವಿಂಟಾಲ್ಗಳಲ್ಲಿ ಇದರೊಳಗೆ ಸರಿಯಾದ ಉತ್ತರ ಯಾವುದೆಂಬುದನ್ನ ತಿಳಿಸ್ರಿ ಅಂತ ಹೇಳ್ತಾರೆ. ಯಾವ್ದಂದ್ರೆ ಫೋರ್ತ್ ಒನ್ 15% ಆಕೈತಿ ನೋಡ್ರಿ. 15% ಆಗ್ತದ. ನೆಕ್ಸ್ಟ್ ಒನ್ 7, ಒಂದು ಕಾರಿನ ವೇಗವನ್ನ ಪ್ರತಿ 30 ನಿಮಿಷಕ್ಕೆ 2 ಕಿಲೋಮೀಟರ್ನಂತೆ ಹೆಚ್ಚಾಗುತ್ತದೆ. ಮೊದಲ 1 ಗಂಟೆ ಅವಧಿಯಲ್ಲಿ ಕಾರು 35 ಕಿಲೋಮೀಟರ್ ದೂರವನ್ನ ಕ್ರಮಿಸಿದರೆ 7 ಗಂಟೆ ಅವಧಿಯಲ್ಲಿ ಅದು ಕ್ರಮಿಸಿದ ದೂರವನ್ನ ಕಂಡುಹಿಡಿಯಿರಿ ಅಂತಾರೆ. ಸರಿಯಾದ ಉತ್ತರ 329 ಕಿಲೋಮೀಟರ್ ದೂರವನ್ನ ಕ್ರಮಿಸ್ತದ ನೋಡು. ಸರಿಯಾದ ಉತ್ತರ 2ನೇದಾಗಿರ್ತದ. 7ನೇ ಪ್ರಶ್ನೆ ರೀ. 8 ರೂಪಾಯಿ 500 ಮೇಲಿನ ಏಕಕಾಲಿಕ 40% ರಿಯಾಯಿತಿ ಮತ್ತು ಅದೇ ಮೊತ್ತದ ಮೇಲೆ 30% ಹಾಗೂ 10% ಎಂಬ ಸತತ 2 ರಿಯಾಯಿತಿಗಳ ನಡುವಿನ ವ್ಯತ್ಯಾಸ ಎಷ್ಟಾಗುತ್ತದ? ಸರಿಯಾದ ಉತ್ತರ 8ನೇದು ಎಷ್ಟಾಗತ್ತೆ ಅಂದ್ರ 2ನೇದು ನೋಡ್ರಿ. 2ನೇದು ಅಂದ್ರ ಇಲ್ಲಿ 15 ರೂಪಾಯಿ ಆಗಿರ್ತದ. ಸರಿಯಾದ ಉತ್ತರ 15. ನೀವ್ ಯಾವ್ದು ಹಾಕ್ಯಾರ ನೋಡ್ರಿ, ಹಾಗೆ ಕಮೆಂಟ್ ಮಾಡ್ರಿ. 9, ಪ್ರಕಾಶನು ರಂಗಮಂದಿರಕ್ಕೆ ಹೋಗಲು ಬರುತ್ತಾನೆ. ಪೂರ್ವದಲ್ಲಿರುವ ತನ್ನ ಮನೆಯಿಂದ ಪ್ರಾರಂಭಿಸುತ್ತಾನೆ ಮತ್ತು ಒಂದು ಅಡ್ಡ ರಸ್ತೆಯ ಕೊಡುವಿನ ಅಂದ್ರ ಕ್ರಾಸಿಗೆ ಬರುತ್ತಾನೆ. ಬಲಕ್ಕೆ ಹೋಗುವ ರಸ್ತೆ ವಿಶ್ವವಿದ್ಯಾಲಯದಲ್ಲಿ ಕೊನೆಗೊಳ್ಳುತ್ತದೆ. ನೇರವಾಗಿ ಮುಂದಿನ ಆಸ್ಪತ್ರೆ ಇದೆ. ರಂಗಮಂದಿರ ಯಾವ ದಿಕ್ಕಿನಲ್ಲಿದೆ? ಸರಿಯಾದ ಉತ್ತರ ಯಾವ್ದಂದ್ರಿ ದಕ್ಷಿಣ. ಎ ಸರಿಯಾದ ಉತ್ತರ ದಕ್ಷಿಣ ದಿಕ್ಕಿಗೆ ಐತ್ ನೋಡ್ರಿ. ಸರಿಯಾದ ಉತ್ತರ ನೀವು ಯಾವ್ದು ಹಾಕ್ಯಾರ ನೋಡಿ ಚೆಕ್ ಮಾಡ್ಕೊರಿ. ಅದೇ ರೀತಿ 10, ಕೆಳಗಿನ ಪದಗಳನ್ನ ಪದಕೋಶದ ಕ್ರಮದಲ್ಲಿ ಬರೆದಾಗ 3ನೇ ಸ್ಥಾನದಲ್ಲಿ ಬರುವ ಪದವನ್ನ ಗುರುತಿಸಿ ಎತ್ತರ. ಇಲ್ಲಿ ಸರಿಯಾದ ಉತ್ತರ ಯಾವ್ದಾರ 4ನೇ ಸರಿಯಾದ ಉತ್ತರ ಆಗ್ತದೆ ನೋಡ್ರಿ. 4ನೇದು. ನೆಕ್ಸ್ಟ್ ಒನ್ 11ನೇ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಯಲ್ಲಿ ಹೇಳಿಕೆ ಮತ್ತು ತೀರ್ಮಾನಗಳಿದ್ದು ಎಲ್ಲಾ ತೀರ್ಮಾನಗಳನ್ನ ಒಂದೇ ಹೇಳಿಕೆಯನ್ನ ಸೂಕ್ತವಾದ ತೀರ್ಮಾನ ಗುರುತಿಸ್ತದ. ಎಲ್ಲಾ ಹೇಳಿಕೆ ಒಂದೇ ತೀರ್ಮಾನ ಸೂಚಿ ಆಗ್ತದ ಎಂಬುದನ್ನು ನೋಡ್ರಿ ಅಂತ ಹೇಳಿ. ಹೇಳಿಕೆ 1 ಏನ್ ಕೊಟ್ಟಾರಂದ್ರ ಕೆಲವರ ಗಣಿತದಲ್ಲಿ ದುರ್ಬಲರಾಗಿರುತ್ತಾರೆ. ಸರಿ. ಸೆಕೆಂಡ್ ಒನ್ ಹೇಳಿಕೆ 2, ಗಣಿತದಲ್ಲಿ ದುರ್ಬಲರಾಗಿರುವವರೆಲ್ಲ ಸಂಗೀತಗಾರರಲ್ಲ. ನೋಡ್ರಿ, ಗಣಿತದಲ್ಲಿ ದುರ್ಬಲರಾಗಿರುವವರೆಲ್ಲ ಸಂಗೀತಗಾರರಲ್ಲ. ಆದ್ರೆ ಇಲ್ಲಿ ತೀರ್ಮಾನ ನಾವು ಮಾಡ್ಬೇಕು. ತೀರ್ಮಾನ ಸಂಗೀತಗಾರರು ಮತ್ತು ಗಣಿತದಲ್ಲಿ ದುರ್ಬಲರಾಗಿದ್ದಾರೆ ಎಂಬುದನ್ನು ತಿಳಿಸ್ರಿ ಅಂತ ಕೇಳಿದೆ. ಸರಿಯಾದ ಉತ್ತರ 11ಕ್ಕೆ ಯಾವ್ದಾಗ್ತದೆ ಅಂದ್ರ 11ನೇ ಸರಿಯಾದ ಉತ್ತರ 4ನೇ ಹಾಕದ. ಖಂಡಿತವಾಗಿ ಇದು ತಪ್ಪು. ಖಂಡಿತವಾಗಿ ಏನಾಗಿರ್ತದೆ ಇದು ತಪ್ಪು ಕ್ವಶನ್. ಅದೇ 12 ಆಗಸ್ಟ್ 2010 ವಾರದ ಯಾವ ದಿನಾಂಕವಾಗ್ತದ? ಸೋಮವಾರ.
ಆದಿತ್ಯವಾರ, ಥರ್ಡ್ ಒನ್ ಶುಕ್ರವಾರ, ಫೋರ್ತ್ ಒನ್ ಶನಿವಾರ. ಸರಿಯಾದ ಉತ್ತರ 12 ಯಾವ್ದು ಆಗ್ತಾರ? 4ನೇ ಆಗ್ತದೆ, ಶನಿವಾರ ಆಗ್ತದ. 14 ಆಗಸ್ಟ್ 2010ರಲ್ಲಿ ಯಾವ ದಿನ ಆಗಿರ್ತದ ಅಥವಾ ಯಾವ ವಾರ ಆಗಿರ್ತದ? ಶನಿವಾರ ಆಗಿರ್ತದ ನೋಡ್ರಿ. 13 ಸ್ಥಳೀಯ ರೈಲುಗಳು 12 km/h ವೇಗದಲ್ಲಿ 20 ನಿಮಿಷಗಳ ಅಂತರದಲ್ಲಿ ನಿಲ್ದಾಣದಿಂದ ಹೊರಡುತ್ತವೆ. ಎದುರಿನಿಂದ ಚಲಿಸುವ ವ್ಯಕ್ತಿಯು 12 ನಿಮಿಷಗಳ ಅಂತರದಲ್ಲಿ ರೈಲುಗಳನ್ನ ಭೇಟಿಯಾಗುತ್ತಾನೆ. ಹಾಗಾದ್ರೆ ಆ ಮನುಷ್ಯನ ವೇಗವು ಎಷ್ಟ್ರಿ ಅಂತ ಕೇಳ್ತಾನ. 13ನೇ ಸರಿಯಾದ ಉತ್ತರ 8 km/h ಅನ್ನು ಅವ ಮನುಷ್ಯನ ವೇಗ ಆಗಿರ್ತದ. ಸರಿಯಾದ ಉತ್ತರ 8 ಆಗಿರ್ತದ ಸ್ನೇಹಿತರೆ, 8 ಕಿಲೋಮೀಟರ್. ಮೂರನೇ ಸರಿಯಾದ. 14 QBAPY ಮತ್ತು R ಇವರು ಒಂದೇ ಸಾಲಿನಲ್ಲಿ ಇದ್ದಾರೆ. Y ಮತ್ತು R ಮಧ್ಯದಲ್ಲಿದ್ದಾರೆ. Q ಮತ್ತು B ಗಳ ಕೊನೆಯಲ್ಲಿದ್ದಾರೆ. P ಯು Q ನ ಎಡಭಾಗದಲ್ಲಿ ಕುಳಿತಿದ್ದಾನೆ. B ಯು ಬಲಭಾಗದಲ್ಲಿ ಯಾರು ಇದ್ದಾರೆ ಎಂಬುದನ್ನ ತಿಳಿಸ್ರಿ. ಸರಿಯಾದ ಉತ್ತರ ಇಲ್ಲಿ ಯಾವ್ದಾಕೈತಂದ್ರ 4th ಒನ್ ಆಗ್ತದ ನೋಡ್ರಿ ಸ್ನೇಹಿತರೆ. 4th ಒನ್ ಈ ಕುಳಿತಿದ್ದಾನೆ ಎಂಬುದನ್ನ ನಾವಿಲ್ಲಿ ನೋಡಬಹುದು. 15ನೇ ಪ್ರಶ್ನೆ ನೋಡ್ರಿ. ಅದೇ ರೀತಿ ಸಿರೀಸ್ ಯಾವ್ದಾರ D2 ಸಿರೀಸ್ ರೀ. 15 ಒಂದು ನಿರ್ದಿಷ್ಟ ಕೋಡ್ ಭಾಷೆಯಲ್ಲಿ HEART ಅನ್ನ SVZIG ಎಂದು ಬರೆಯಲಾಗಿದೆ. ಅದೇ ಕೋಡ್ನಲ್ಲಿ MIND ಅನ್ನ ಹೇಗೆ ಬರೆಯಬಹುದು ಎಂಬುದನ್ನ ತಿಳಿಸ್ರಿ ಅಂತ ಹೇಳಿದ್ದಾರೆ. 15 ಸರಿಯಾದ ಉತ್ತರ ಯಾವ್ದಾಕತ್ತೆ ಅಂದ್ರ ಫಸ್ಟ್ ಒನ್ ಆಗ್ತದ ನೋಡ್ರಿ. 15ನೇದು ಯಾವ್ದಂದ್ರ ಫಸ್ಟ್ ಒನ್ ಆಗ್ತದ ನೋಡ್ರಿ. 15 ಫಸ್ಟ್ ಒನ್ ಅಂದ್ರ NRMW ಆಗಿರ್ತದ. 16 ಹೊಸದಾಗಿ ಮರು ಆಯ್ಕೆಯಾದ ರಾಜ್ಯಸಭಾ ಸದಸ್ಯರ ಪಟ್ಟಿ 1ರಲ್ಲಿದ್ದು ಇದನ್ನ ಅವರು ಆಯ್ಕೆಯಾದ ಪಟ್ಟಿ 2ರಲ್ಲಿದ್ದು ಬರುವ ರಾಜ್ಯಗಳೊಂದಿಗೆ ಸರಿಯಾಗಿ ಹೊಂದಿಸಿ ಬರೆಯಿರಿ ಕೇಳ್ತಾರ. ಇಲ್ಲಿ ಸರಿಯಾದ ಉತ್ತರ ಯಾವ್ದಾಕತ್ತೆ? 16ನೇದಕ್ರಿ ಎಂಬುದನ್ನ ನೋಡ್ಬರಿ. A= ಏನಾಕತ್ರಿ? A ಮಾನ್ಸಿಂಗ್ ಮೆಮಾರ್ಸ್ ಫಾರ್ಮಾರ್. ಸರಿಯಾದ ಉತ್ತರ ಗುಜರಾತ್ ಆಗಿರ್ತದ. ಅದೇ ರೀತಿ B ಅಲ್ಕಾಸಿಂಗ್ ಯಾವ್ದಾಗಿರ್ತದ್ರಿ? ಮಹಾರಾಷ್ಟ್ರ ಆಗಿರ್ತದ. ಮಹಾರಾಷ್ಟ್ರ ಅಲ್ಕಾಸಿಂಗ್ ಇಲ್ಲಿ ಮಹಾರಾಷ್ಟ್ರ ಬರ್ತದ. ತರುಣ್ಜುಂಗ ಮಧ್ಯಪ್ರದೇಶ್. ತರುಣ್ಜುಂಗ ಎಲ್ಲಿ ಬರ್ತದ ಅಂದ್ರ ಮಧ್ಯಪ್ರದೇಶ್ ಬರ್ತದ. ರಾಜೇಂದ್ರ ಹಿರಾಲಾಲ್ ಜೈನ್ ಎಲ್ಲಿ ಬರ್ತದ? ಅದು ರಾಜಸ್ಥಾನದಾಗ ಬರ್ತದ. ರಾಜಸ್ಥಾನ ಅಲ್ಲೇ ಬರ್ತದ. ಇದು ಯಾವ್ದು ಎಲ್ಲಿ ಬರ್ತದ ನೋಡಿ ಫ್ರೆಂಡ್ಸ್? ಯಾವ್ದಾರ ಬಿ ಸರಿಯಾದ ಉತ್ತರ ಅಂದ್ರೆ 2. ಆಗಮನ ಎಂಬುವುದು 17ನೇ ಪ್ರಶ್ನೆ ರೀ. ಆಗಮನ ಎಂಬುವುದು ಫಸ್ಟ್ ಒನ್ ಯಾವ್ದಂದ್ರ ಇದು ಭಾರತದ ಮೊದಲ ಖಾಸಗಿಯ ಕಕ್ಷೀಯ ರಾಕೆಟ್ ಮಿಷನ್ ಆಗಿರ್ತದ್ರಿ. ನೆಕ್ಸ್ಟ್ ಒನ್ 18 JSJB 2.0 ಅನ್ನ ವಿಸ್ತರಿಸಿರಿ ಅಂತ ಕೇಳ್ತಾರ. 18 ಸರಿಯಾದ ಉತ್ತರ ಯಾವ್ದಾಗೈತ್ರಿ? 4 ಜಲ್ ಸಚಿಲ್ ಜನ್ ಭಾಗಿದಾರಿ 2.0 ಎಂಬುದನ್ನ ನಾವು ನೋಡ್ಬೋದು. 19 2020 ಅಂತಾರಾಷ್ಟ್ರೀಯ ಸಹಕಾರ ದಿನದ ಧ್ಯೇಯ ವಾಕ್ಯ ಏನು? 19ನೇದ್ರಿ ಸರಿಯಾದ ಉತ್ತರ 2 ಆಗಿರ್ತದ ನೋಡ್ರಿ. ಶಾಂತಿಯುತ ಜಗತ್ಗಾಗಿ ಸಹಕಾರಿ ಸಂಘ ಆಗಿರ್ತದ. 20 ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಎಂಬುದನ್ನ ತಿಳಿಸ್ರಿ ಅಂತ ಕೇಳ್ತಾರ. ಫಸ್ಟ್ ಒನ್ ಇದನ್ನ ಏನ್ ಕೇಳ್ಯಾರ ಅಂದ್ರ ಇದನ್ನ ಮೇ 15 2025 ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಬದಲಿಗೆ ಸ್ಥಾಪಿಸಲಾಯಿತು ಅಂತ ಕೇಳ್ತಾರ. GBA ಸಂಪೂರ್ಣ ಗ್ರೇಟರ್ ಬೆಂಗಳೂರು ನಗರ ಸಮೂಹ ಉಸ್ತುವಾರಿ ವಹಿಸುತ್ತದೆ. ಕರ್ನಾಟಕ ಸರ್ಕಾರ 2025 ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆಯನ್ನ ಜಾರಿಗೆ ತಂದು GBA ಅನ್ನ ರಚಿಸಿತ್ತು ಎಂಬುದನ್ನು ನೋಡ್ಬೋದು. ಸರಿಯಾದ ಉತ್ತರ ಯಾವ್ದಾಗ್ತದ ಸ್ನೇಹಿತರೆ ಅಂದ್ರಿ 20ನೇದಕ್ಕ 1 ಆಗ್ತದ. 1 ಅಂದ್ರೆ ABC 3 ಸರಿಯಾದ ಉತ್ತರ. 3 ಸರಿಯಾದ ಉತ್ತರ. 21 ಇತ್ತೀಚೆಗೆ ಸಿಕ್ಕಿಂ ಸಂಪೂರ್ಣ ಸಾಕ್ಷರತಾ ರಾಜ್ಯ ಎಂದು ಕಾರ್ಯಕ್ರಮದಡಿಯಲ್ಲಿ ಘೋಷಿಸಲ್ಪಟ್ಟದ. ಯಾವ್ದ್ರಿ ಸರಿಯಾದ ಉತ್ತರ ಯಾವ್ದಂದ್ರ ಉಲ್ಲಾಸ್. ನೆಕ್ಸ್ಟ್ ಒನ್ 22 SEHAT ಅನ್ನ ವಿಸ್ತರಿಸಿ ಬರೆಯಿರಿ ಅಂತ ಹೇಳ್ತಾರ. ನೀವೇನು ಬರ್ದಾರ ನೋಡ್ರಿ, ಆಗ ಕಮೆಂಟ್ ಮಾಡ್ರಿ. ಸರಿಯಾದ ಉತ್ತರ ಯಾವ್ದಾರ 2ನೇ ಸರಿ ಆಗ್ತದ ನೋಡ್ರಿ. ಸೈನ್ಸ್ ಎಕ್ಸಲೆನ್ಸ್ ಫಾರ್ ಹೆಲ್ತ್ ಥ್ರೂ
ಅಗ್ರಿಕಲ್ಚರ್ ಟ್ರಾನ್ಸ್ಫಾರ್ಮೇಶನ್ ಎಂಬುದನ್ನ ಈ ನಿಯಮ ಸರಿಯಾದ ಉತ್ತರ. 22ನೇದ ನೀವು ಯಾವ್ದು ಹಾಕಿರಿ ನೋಡ್ರಿ. 23 ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ರಾಷ್ಟ್ರೀಯ ಸಾಮಾಜಿಕ ಭದ್ರತಾ ಅಕಾಡೆಮಿಯನ್ನ 1990ರಲ್ಲಿ ಸ್ಥಾಪಿಸಲಾಯಿತು. ಇದು ಕೆಳಗಿನ ಯಾವುದರ ಅತ್ಯುನ್ನತ ತರಬೇತಿ ಸಂಸ್ಥೆಯಾಗಿದೆ ಎಂಬುದನ್ನ ತಿಳಿಸ್ರಿ ಅಂತ ಹೇಳ್ತಾರ. ಸರಿಯಾದ ಉತ್ತರ ಯಾವ್ದಾದ್ರ 3 ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಎಂಬುದನ್ನ ನಾವು ಇಲ್ಲಿ ನೋಡಬಹುದು. 23 ಸರಿಯಾದ ಉತ್ತರ ಯಾವ್ದಾದ್ರ ಇದು ಸರಿಯಾದ ಉತ್ತರ 23ನೇದ್ರಿ. ಸರಿಯಾದ 3 ನೌಕರರ ಭವಿಷ್ಯ ನಿಧಿಯ ಸಂಸ್ಥೆ ಆಗಿರ್ತದ. ಇದು ಯಾವ್ದ್ರಿ 23ನೇದ್ರಿ 3 23ನೇದ್ರಿ 3 ಆಗಿರ್ತದ ನೌಕರರ ಭವಿಷ್ಯ ನಿಧಿ ಸಂಸ್ಥೆ. 24 ಏನಾಗ್ತದೆ ಜನರಲ್ NS ರಾಜ್ ಸುಬ್ರಹ್ಮಣಿ ಅವರ 2026 ಮೇ 31 ಭಾರತೀಯ ಸಶಸ್ತ್ರ ಪಡೆಯ 3ನೇ ಚೀಫ್ ಆಫ್ ಡಿಫೆನ್ಸ್ CDS ಆಗಿ ಅಧಿಕಾರವನ್ನ ಸ್ವೀಕರಿಸ್ತಾರ. ಹಾಗಾದ್ರೆ 2ನೇ ಚೀಫ್ ಆಫ್ ಡಿಫೆನ್ಸ್ ಅನ್ನ ಸ್ಟಾಫ್ ಆಗಿ ಯಾರನ್ನ ಆಯ್ಕೆ ಮಾಡ್ತಾರೆ ಎಂಬುದನ್ನ ತಿಳಿಸ್ರಿ ಅಂತ ಹೇಳ್ತಾರ. ಸರಿಯಾದ ಉತ್ತರ 4 ಆಗಿರ್ತಾರ. 4ನೇ ಯಾರಂದ್ರಿ ಜನರಲ್ ಅನಿಲ್ ಚೌಹಾಣ್ ಅವರಾಗಿರ್ತಾರ್ರಿ. ನೆಕ್ಸ್ಟ್ 25ನೇ ಪ್ರಶ್ನೆ ಹಾಗೆ ನೆಕ್ಸ್ಟ್ ನೋಡ್ರಿ. 2026 ಏಪ್ರಿಲ್ನಲ್ಲಿ ಭಾರತದ ಉಪರಾಷ್ಟ್ರಪತಿ ಶ್ರೀ CP ರಾಧಾಕೃಷ್ಣನ್ ಅವರ ಭಾರತದ ಸಂವಿಧಾನದ ಸಿದ್ಧಿ ಭಾಷೆಯ ಇತ್ತೀಚೆಗೆ ಆವೃತ್ತಿಯಲ್ಲಿನ ಬಿಡುಗಡೆ ಮಾಡಿದರು. ಅದನ್ನ ಈ ಕೆಳಗಿನ ಯಾವ 2 ಲಿಪಿಗಳಲ್ಲಿ ಪ್ರಕಟಿಸಲಾಗ್ತದ? ಯಾವ್ಯಾವ ಲಿಪಿ ರೀ ನೋಡ್ಬಹುದು. ನೀವು ಯಾವ ಹಾಕಿರಿ ಕಮೆಂಟ್ ಮಾಡ್ಯಾಗ. ಯಾವ್ಯಾವ ಲಿಪಿ ಅಂದ್ರಿ ಎ ದೇವನಾಗರಿ ಲಿಪಿ ಮತ್ತ ಸಿ ಪರ್ಷಿಯನ್ ಲಿಪಿ. ಅಂದ್ರೆ ಸರಿಯಾದ ಉತ್ತರ ಇದು 3ನೇದಾಗಿರ್ತದ ನೋಡ್ರಿ. 26ನೇದು ಈ ಕೆಳಗಿನ ಯಾವ ಸನ್ನಿವೇಶದಲ್ಲಿ ಸರ್ಕಾರಿ ನೌಕರರ ಗೌಪ್ಯತೆಯನ್ನ ಕರ್ತವ್ಯವನ್ನ ಉಲ್ಲಂಘಿಸುತ್ತಾನೆ ಎನ್ನಲಾಗಿದೆ? ಇಲ್ಲಿ 26ನೇ ಸರಿಯಾದ ಉತ್ತರ 26ನೇದು ಯಾವ್ದಂದ್ರ 4 ಆಗಿರ್ತದ. ಮಾಹಿತಿಯನ್ನ ಅಧಿಕೃತ ಅನುಮತಿ ಇಲ್ಲದೆ ಸಂಬಂಧಿಕರೊಂದಿಗೆ ಹಂಚಿಕೊಂಡಾಗ ಎಂಬುದನ್ನ ಇಲ್ಲಿ ಸರಿಯಾದ ಉತ್ತರ. 27 ಸಂಸ್ಥೆಯೊಳಗಿನ ತಪ್ಪು ಕಾನೂನು ಬಾಹಿರ ಅಥವಾ ಅನೈತಿಕ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನ ಉದ್ಯೋಗಿ ಅಥವಾ ಒಳಗಿನವರು ಬಹಿರಂಗಪಡಿಸುವುದನ್ನ ಹೀಗೆಂದು ಕರೆಯುತ್ತಾರೆ. ಸರಿಯಾದ ಉತ್ತರ 4 ಆಗಿರ್ತದ. ವಿಷಲ್ ಬ್ಲೋಯಿಂಗ್ ಎಂಬುದನ್ನ ಸರಿಯಾದ ಉತ್ತರ. 1995ರ ನೂಲನ್ ಸಮಿತಿಯ ಮೂಲಭೂತ ತತ್ವಗಳನ್ನು ಭಾರತೀಯ ನಾಗರಿಕ ಸೇವೆಗಳಲ್ಲಿ ನೈತಿಕ ಮಾರ್ಗಸೂಚಿಗಳಾಗಿ ವ್ಯಾಪಕವಾಗಿ ಸಂಯೋಜಿಸಲಾಗಿದೆ. ನೂಲನ್ ತತ್ವಗಳನ್ನ ಜನಪ್ರಿಯವಾಗಿ ಹೀಗೆ ಕರೆಯಲಾಗುತ್ತದೆ. ಸರಿಯಾದ ಉತ್ತರ 28ನೇದ್ರಿ. 29ನೇ ಪ್ರಶ್ನೆ. ಜಾತ್ಯತೀತ ಪ್ರಜಾಪ್ರಭುತ್ವ ರಾಷ್ಟ್ರದ ಸದಸ್ಯರಾಗಿ ಪೊಲೀಸರು ಈ ಕೆಳಗಿನ ಯಾವ ಅಂಶಗಳಿಗಿಂತ ಮೇಲೇರಲು ನಿರತರವಾಗಿ ಶ್ರಮಿಸಬೇಕು ಎಂಬುದನ್ನು ತಿಳಿಸಿದರ? ಸರಿಯಾದ ಉತ್ತರ 29 2 ಆಗಿರ್ತದ. ವೈಯಕ್ತಿಕ ಪೂರ್ವಾಗ್ರಹಗಳು. ನೆಕ್ಸ್ಟ್ 30 ಕೆಲಸದ ಸ್ಥಳದಲ್ಲಿ ನೈತಿಕ ನಡವಳಿಕೆಯು ಇವುಗಳನ್ನು ಉತ್ತೇಜಿಸುತ್ತದೆ. ಸರಿಯಾದ ಉತ್ತರ 33 ಆಗಿರ್ತದ. ಸರಿಯಾದ ಉತ್ತರ 3 ಆಗಿರ್ತದ. ರಹಸ್ಯ ಮತ್ತು ಸ್ಪರ್ಧೆಗಳನ್ನ ಏರ್ಪಡಿಸ್ತಾರ. ಯಾವ್ರಿ ಅದರೊಳಗೆ ಡಿ ಆಗಿರ್ಬೋದು, ಇ ಆಗಿರ್ಬೋದು. ಈ ನಿಯಮಗಳ ಸರಿಯಾದ ಉತ್ತರ ಅಂದ್ರೆ ಇದು 3ನೇದ್ರಿ. ಡಿ ಮತ್ತು 3 ಇದು ಸಮಗ್ರತೆಯ ಮತ್ತ ನಂಬಿಕೆ ಮತ್ತು ಸಹಕಾರನ ಮೂಡಿಸ್ತಾರ. 31 ಶಾಸನ ರಚನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನ ಯಾವುದು ಸರಿಯಾಗಿವೆ? 31ನೇದ್ರಿ. ಸರಿಯಾದ ಉತ್ತರ ಯಾವ್ದಂದ್ರ 3 ಆಗಿರ್ತದ. 3ನೇದ್ರಿ. ಇದು 3ನೇದು ಸರಿಯಾಗಿರ್ತದ. 32 UPSC ಸದಸ್ಯರನ್ನು ನೇಮಕ ಮಾಡುವವರು ಯಾರಾಗಿರ್ತಾರ್ರಿ? ಸರಿಯಾದ ಉತ್ತರ 32 4 ಆಗಿರ್ತದ. ಭಾರತ ರಾಷ್ಟ್ರಪತಿಯವರು ಆಗಿರ್ತಾರ. 33 ಸರಿಯಾದ ಉತ್ತರ 3 ಆಗಿರ್ತದ ನೋಡ್ರಿ. 34 ಸರಿಯಾದ ಉತ್ತರ ಯಾವ್ದಂದ್ರ ಫಸ್ಟ್ ಒನ್ ಶಾಸಕಾಂಗ ಆಗಿರ್ತದ. 35 ಸರಿಯಾದ ಉತ್ತರ 3 ಆಗಿರ್ತದ. 36 ಸರಿಯಾದ ಉತ್ತರ ಯಾವ್ದಂದ್ರ ಫಸ್ಟ್ 1 ಆಗಿರ್ತದ. 1 ಯಾವ್ದ್ರಿ? ಫಸ್ಟ್ 1. ಇದು ಮೂಲಭೂತ ಹಕ್ಕುಗಳ ಮೇಲೆ ಪರಿಣಾಮ ಬೀರುತ್ತದೆ ಎಂಬುದನ್ನ ಇಲ್ಲಿ ನಾವು ನೋಡ್ಬೋದು.
ಮೂವತ್ತೇಳನೇ ಸರಿಯಾದ ಉತ್ತರ ಯಾವ್ದಂದ್ರ 3. 38ನೇದ್ರಿ ಏನಕ್ಕೆ ಅಂದ್ರೆ ಕಮೆಂಟ್ ಮಾಡ್ರಿ. ಹಾಗ ಸರಿಯಾದ ಉತ್ತರ ಯಾವ್ದಂದ್ರ ಫಸ್ಟ್ ಒನ್ ಬಿ ಮಾತ್ರ ಸರಿಯಾಗಿರ್ತದ. 39ನೇ ಪ್ರಶ್ನೆ ಸರಿಯಾದ ಉತ್ತರ 2. A is equal to 4, B is equal to 1, C is equal to second, D is equal to third. ಇದು ನಿಯಮ ಸರಿ. 40 ಭಾರತ ಒಕ್ಕೂಟದ ರಾಷ್ಟ್ರಪತಿಯನ್ನ ಚುನಾಯಿಸುವವರೇ ಯಾರು ಕೇಳ್ಯಾರ. 40ನೇ ಪ್ರಶ್ನೆ ಸರಿಯಾದ ಉತ್ತರ 1. 41ನೇ ಪ್ರಶ್ನೆ ಸರಿಯಾದ ಉತ್ತರ 3ನೇದ್ರಿ ಚಂಡೀಗಢ ಮತ್ತು ಲಕ್ಷದ್ವೀಪ ಲಡಾಖ್. 42ನೇ ಸರಿಯಾದ ಉತ್ತರ ಯಾವ್ದಂದ್ರ 2 ಅಟಾರ್ನಿ ಜನರಲ್. 43ನೇದು ಸರಿಯಾದ ಉತ್ತರ ಯಾವ್ದಂದ್ರ ಫಸ್ಟ್ ಒನ್ ರಾಷ್ಟ್ರಪತಿ ಆಗಿರ್ತಾರ. 44ನೇ ಸರಿಯಾದ ಉತ್ತರ ಫಸ್ಟ್ ಒನ್ ರಾಜ್ಯದ ರಾಜ್ಯಪಾಲ ಆಗಿರ್ತಾರ. 45 ಸರಿಯಾದ ಉತ್ತರ ಯಾವ್ದಂದ್ರಿ 45ನೇ ಸರಿಯಾದ ಉತ್ತರ 2 ಬಿ ಮತ್ತು ಡಿ ಅನ್ನ ಸರಿಯಾದ ಇರ್ತದ. ಇಲ್ಲಿ ಜೈಮಿನಿ ಯೋಗ ಮತ್ತು ಜೈಮಿನಿ, ಡಿ ಪೂರ್ವ ಮೀಮಾಂಸಾ ಮತ್ತು ಯಾರ ಪತಂಜಲಿ. 46ನೇ ಪ್ರಶ್ನೆ ಸರಿಯಾದ ಉತ್ತರ ಯಾವ್ದಂದ್ರ 2 ಎರಡನೇ ಸರಿಯಾದ ಉತ್ತರ. ಇದು ಅಂದ್ರ ಎ ಇಸ್ ಈಕ್ವಲ್ ಟು ಭೂಮಿಯ ದಿನ 22 ಏಪ್ರಿಲ್ ಆಗಿರ್ತದ. ಬಿ ಇಸ್ ಈಕ್ವಲ್ ಟು 4 ಅಂದ್ರಿ ಇದು 16 ಸೆಪ್ಟೆಂಬರ್ ವಿಶ್ವ ಓಜೋನ್ ದಿನ ಆಗಿರ್ತದ. ಸಿ ಇಸ್ ಈಕ್ವಲ್ ಟು ಫಸ್ಟ್ ಅಂದ್ರ ರಾಷ್ಟ್ರೀಯ ಮಾಲಿನ್ಯ ತಡೆಗಟ್ಟುವ ದಿನ ಆಗಿರ್ತದ. ಉಳಿದಿದ್ದು ಯಾವ್ದ್ರ ಜುಲೈ 11 ಅಂದ್ರ ವಿಶ್ವ ಜನಸಂಖ್ಯಾ ದಿನ ಆಗಿರ್ತದ. 47ನೇ ಪ್ರಶ್ನೆ ಸ್ನೇಹಿತರೆ ಯಾವ್ದಂದ್ರ 2ನೇದ್ರಿ ಇದು ಸರಿಯಾದ ಉತ್ತರ 2ನೇ ಸರಿಯಾದ ಉತ್ತರ. 48ನೇದ್ರಿ ಮೊಟ್ಟ ಮೊದಲ ಸಮರ್ ಪ್ಯಾರಾಲಿಂಪಿಕ್ ಸ್ಪರ್ಧೆಯನ್ನ ಆಯೋಜಿಸಲ್ಪಟ್ಟ ಸ್ಥಳ ಡ್ಯಾಶ್ ಮತ್ತು ಡ್ಯಾಶ್ ವರ್ಷ ಎಂಬುದನ್ನ ಕೇಳಿದಾರ. 48ನೇ ಸರಿಯಾದ ಉತ್ತರ ಫಸ್ಟ್ ಒನ್ ರೋಮು 1964. 49ನೇ ಪ್ರಶ್ನೆ ಈ ಕೆಳಗಿನ ಯಾವ ಸಂಯೋಜನೆಗಳು ಮಾನವನ ಅಭಿವೃದ್ಧಿ ಸೂಚ್ಯಂಕ ನಿರ್ಧಾರನ ಸರಿಯಾಗಿ ತೋರಿಸ್ತವ. ಸರಿಯಾದ ಉತ್ತರ 49ನೇದು ಯಾವ್ದಂದ್ರ 2 ಆಗಿರ್ತದ 2. 50ನೇದು ಯಾವ್ದಾಗಿರ್ತದ ಸರಿಯಾದ ಉತ್ತರ 4 ಆಗಿರ್ತದ 4. ಸರಿಯಾದ ಉತ್ತರ 4 ಆಗಿರ್ತದ ನೋಡ್ರಿ. ಇದು ಸರಿಯಾದ ಉತ್ತರ. ಈಸ್ ಈಕ್ವಲ್ ಟು ಸೆಕೆಂಡ್ ಮಹಾವೀರನ ತ್ಯಾಗಿ ಆಗಿರ್ತಾನ. ಡಿ ಈಸ್ ಈಕ್ವಲ್ ಟು 5 ಇರ್ತಾನ್ರಿ. ಅದೇ ರೀತಿ ಸಿ ಈಸ್ ಈಕ್ವಲ್ ಟು 4. ಅದೇ ರೀತಿ ಬಿ ಈಸ್ ಈಕ್ವಲ್ ಟು 1. ಇದು 3 ಆಗಿರ್ತದೆ. ಇಲ್ಲಿ ಕರೆಕ್ಟ್ ಆಗಿರ್ತದೆ. ಇದನ್ನ ನೋಡ್ಕೊರಿ. ಇದು ಹಣಕಾಸಿನ ಆಯೋಗ ಮತ್ತು ಮುಖ್ಯಸ್ಥರ ಯಾರಾಗಿರ್ತಾರೆ ಎಂಬುದನ್ನ ಇಲ್ಲಿ ನಾವು ತಿಳ್ಬೋದು. ಹಾಗ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಹಾಗ ಸಬ್ಸ್ಕ್ರೈಬ್ ಮಾಡ್ರಿ, ಹಾಗ ಸಪೋರ್ಟ್ ಮಾಡ್ರಿ. ಇದ್ರ 51ರಿಂದ ಮತ್ತೆ 100ರವರೆಗೆ ಇನ್ನೊಂದು ನೆಕ್ಸ್ಟ್ ಒಂದು ವಿಡಿಯೋ ಐತಿ, ಅದನ್ನು ಕಂಪ್ಲೀಟ್ ಆಗಿ ನೋಡ್ರಿ. ನಿಮ್ಗೆ ಅನುಕೂಲ ಆಗ್ತದೆ. ನೀವು ಯಾವ್ಯಾವ ಹಾಕಿರಿ ಮಾರ್ಕ್ಸ್ ಅನ್ನ ಅಥವಾ ಆನ್ಸರ್ ಅನ್ನ